ಅಡುಗೆಯವರನ್ನೂ ಅಲ್ಲ, ಆಹಾರವನ್ನು ಬಿಸಿ ಮಾಡಿ. ಪತ್ರಿಕಾ ಸಮಾವೇಶದ ಆಹ್ವಾನ. ಜ್ವಾಲೆಯ ತಡೆಗೋಡೆ ಮುರಿಯುವುದು. ಚಿಂತಿಸಬೇಡಿ, ನಿಮ್ಮ ಅಡುಗೆಮನೆಗೆ ವಿದ್ಯುತ್ ನೀಡಿ. ಎಲ್ಪಿಜಿ ಇಲ್ಲದೆ 60% ಹೆಚ್ಚು ಆರ್ಥಿಕ, ಆಧುನಿಕ ವೃತ್ತಿಪರ ಅಡುಗೆಮನೆಗಳಿಗಾಗಿ ವಿನ್ಯಾಸಗೊಳಿಸಲಾದ ಎಲ್ಪಿಜಿಗೆ ಸಮಾನವಾದ, ಮುಂದಿನ ಪೀಳಿಗೆಯ ಪರ್ಯಾಯವಾದ ವಾಣಿಜ್ಯ ಇಂಡಕ್ಷನ್ ಅಡುಗೆ ತಂತ್ರಜ್ಞಾನವನ್ನು ಪರಿಚಯಿಸಲಾಗುತ್ತಿದೆ. ಇಂಧನ ದಕ್ಷತೆ, ಪರಿಸರ ಸ್ನೇಹಿ ಕಾರ್ಯಾಚರಣೆ, ತೆರೆದ ಜ್ವಾಲೆಗಳಿಲ್ಲ, ಸುರಕ್ಷಿತ ಅಡುಗೆಮನೆಗಳು, ನಿಖರವಾದ ತಾಪಮಾನ ನಿಯಂತ್ರಣ. ವಾಣಿಜ್ಯ ಅಡುಗೆಯ ಭವಿಷ್ಯವನ್ನು ಅನುಭವಿಸಿ. ಸ್ವಚ್ಛ, ಬುದ್ಧಿವಂತ ಮತ್ತು ವೆಚ್ಚ ಪರಿಣಾಮಕಾರಿ. ಡಾಕ್ಟರ್ ಎಸ್.ಎನ್. ಚಂದ್ರಮೌಳಿ, ನಿರ್ದೇಶಕ, ಲೋರ್ಮನ್ ಕಿಚನ್ ಸಲಕರಣೆಗಳು ಪ್ರೈವೇಟ್ ಲಿಮಿಟೆಡ್. ಪಶ್ಚಿಮ ಏಷ್ಯಾ ಇಂಧನ ಒತ್ತಡಗಳ ಹೈಲೈಟ್. ಜ್ವಾಲೆ ಮುಕ್ತ, ಎಲ್ಪಿಜಿ ಮುಕ್ತ ಅಡುಗೆಮನೆಗಳ ಅಗತ್ಯ. ಇಂಡಕ್ಷನ್ ಅಡುಗೆ ವ್ಯವಸ್ಥೆಗಳ ಮೇಲೆ ಶೂನ್ಯ ಜಿಎಸ್ಟಿ. ಇಂಡಕ್ಷನ್ ಅಡುಗೆ ಸಲಕರಣೆಗಳ ಮೇಲಿನ ಜಿಎಸ್ಟಿ ಪ್ರಸ್ತುತ 18% ಆಗಿದೆ. ಚಂದ್ರಮೌಳಿ ಅಂತ ಲೋರ್ಮನ್ ಕಿಚನ್ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ದಾಬಸ್ಪೇಟೆನಲ್ಲಿ 4 ಸಂದ್ರ ಹತ್ರನೂ ನಮ್ದೊಂದು ಆಫೀಸ್ ಇದೆ. ನಾವು ಇಂಡಕ್ಷನ್ ಕುಕಿಂಗ್ ಎಕ್ವಿಪ್ಮೆಂಟ್ ಟೆಕ್ನಾಲಜಿನಲ್ಲಿ ಸುಮಾರು 12 ವರ್ಷದಿಂದ ಇದ್ದೀವಿ. ಇದನ್ನ ನಾವೇ ಡಿಸೈನ್ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದು. ಸೊ ಪ್ರೌಡ್ ಆರ್ ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಇದು ರೀಪ್ಲೇಸ್ಮೆಂಟ್ ಫಾರ್ ಎಲ್ಪಿಜಿ ಆಗಿದೆ. ಇವಾಗಿರೋ ಕ್ರೈಸಿಸ್ಗೆ ಎಲ್ಪಿಜಿಗೆ ಇದು ರೀಪ್ಲೇಸ್ಮೆಂಟ್ ಆಗುತ್ತೆ. ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್, ಕ್ಯಾಂಟೀನ್ಸ್, ಹಾಸ್ಟೆಲ್ಸ್, ಚೌಲ್ಟ್ರೀಸ್, ಸ್ಕೂಲ್ಸ್, ಎಲ್ಲೆಲ್ಲಿ ಫುಡ್ ಪ್ರೊವೈಡ್ ಮಾಡ್ತದೆ ಈ ಕ್ಯಾನ್ ಬಿ ಅನ್ ಆಲ್ಟರ್ನೇಟ್ ಎನರ್ಜಿ ಅಲ್ಲಿ. ಈಗ ನಮ್ಮ ದೇಶದಲ್ಲೂ ಹೆಚ್ಚು ಕಮ್ಮಿ 51% ಎಲೆಕ್ಟ್ರಿಸಿಟಿ ಥ್ರೂ ಸೋಲಾರ್, ವಿಂಡ್ ಅಂಡ್ ಅದರ್ ಸೋರ್ಸ್ ಇಂದ ತೆಗೆಯೋದ್ರಿಂದ ನಮಗೆ ಎಲೆಕ್ಟ್ರಿಸಿಟಿಗೂ ಏನು ಕೊರತೆ ಬರಲ್ಲ. ಆಮೇಲೆ ವಿ ಆರ್ ನಾಟ್ ಡಿಪೆಂಡೆಂಟ್ ಆನ್ ಸಮ್ ಅದರ್ ಕಂಟ್ರಿ ಫಾರ್ ದ ಫ್ಯೂಲ್. ವಿ ಕ್ಯಾನ್ ಬಿ ಸೆಲ್ಫ್ ರಿಲೇಟೆಡ್. ಇದನ್ನ ಸೋಲಾರ್ ಪ್ಯಾನಲ್ ಯೂಸ್ ಮಾಡಿಕೊಂಡು ರನ್ ಮಾಡ್ಕೋಬಹುದು. ಸೊ ಅದರಿಂದ ಇದು ಎಕೋ ಫ್ರೆಂಡ್ಲಿನೂ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎನರ್ಜಿ ಕಾಸ್ಟು ಬರಲ್ಲ. ನಾವು ಕಂಪ್ಯಾರಿಸನ್ ಟು ಎಲ್ಪಿಜಿ ಆ್ಯಂಡ್ ಇಂಡಕ್ಷನ್ ಅಂದರೆ ಎಲ್ಪಿಜಿನಲ್ಲಿ ಹೆಚ್ಚು ಕಮ್ಮಿ 60% ಅದು ಪರಿಸರಕ್ಕೆ ವಾಚಿ ಹೋಗುತ್ತೆ, 40% ಮಾತ್ರ ಅಡುಗೆ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ಕಂಪೇರ್ ಮಾಡಿದ್ರೆ ಇಂಡಕ್ಷನ್ 85 to 90% ಎಫಿಷಿಯೆಂಟ್ ಇರುತ್ತೆ. ಎಫಿಷಿಯನ್ಸಿ ಜಾಸ್ತಿ ಇರೋದ್ರಿಂದ ನಿಮಗೆ ರನ್ನಿಂಗ್ ಕಾಸ್ಟ್ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಎಲ್ಪಿಜಿ ₹100 ಖರ್ಚಾಗುತ್ತೆ ಅಂದರೆ ಇದರಲ್ಲಿ ₹40 ಖರ್ಚು ಬರುತ್ತೆ. ಎರಡನೇದು, ಇದರಲ್ಲಿ ಯಾವುದೇ ರೀತಿ ಬೆಂಕಿ ಇಲ್ಲ. ಅದರಿಂದ ಬೆಂಕಿಯಿಂದ ಯಾವುದೇ ರೀತಿ ಅನಾಹುತ ಆಗೋ ಚಾನ್ಸಸ್ ಇಲ್ಲ. ಆಕ್ಸಿಡೆಂಟ್ಸ್ ಫ್ರಮ್ ಫೈರ್ ಆಲ್ಸೋ ಇಲ್ಲ. ಅದಕ್ಕೆ ನಮ್ಮ ಟ್ಯಾಗ್ಲೈನ್ ನಾವು ಬಂದ್ಬಿಟ್ಟು ಹೀಟ್ ದ ಫುಡ್ ನಾಟ್ ದ ಚೆಫ್ ಅಂತ ಹೇಳ್ತೀವಿ. ಸೊ ಅಡುಗೆ ಮನೆಯಲ್ಲೂ ನಿಮಗೆ ಪರಿಸರ ನಾರ್ಮಲ್ ಆಗೇ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಹೀಟೆಡ್ ಎನ್ವೈರ್ಮೆಂಟ್ ಇರುತ್ತೆ. ಸೊ ನಾವು ಲಾರ್ಜೆಸ್ಟ್ ಕಿಚನ್ ಬಂದ್ಬಿಟ್ಟು ಒಂದು ಕಂಪನಿಗೆ, ಸ್ಟೀಲ್ ಕಂಪನಿಗೆ ಒಡಿಶಾನಲ್ಲಿ ಮಾಡ್ತೀವಿ. ಅಲ್ಲಿ ಹೆಚ್ಚು ಕಮ್ಮಿ 40,000 ಜನಕ್ಕೆ ಒಂದು ಹೊತ್ತು ಅಡುಗೆ ಮಾಡ್ತಾರೆ. ಸೊ ಆ ಸೈಜಿಂದ ಇಟ್ಕೊಂಡು ಮನೆವರೆಗೂ ಎಲ್ಲ ಕಡೆನೂ ಉಪಯೋಗಿಸ್ಕೋಬೋದು. ಇದರಲ್ಲಿ ವೇರಿಯಸ್ ಎಕ್ವಿಪ್ಮೆಂಟ್ಸ್ ಇದೆ. ಡಿಪೆಂಡಿಂಗ್ ಆನ್ ದ ಪ್ರೋಸೆಸ್ ಆ ಎಕ್ವಿಪ್ಮೆಂಟ್ಸ್ನ ಬಳಸ್ಕೋಬೋದು. ಆ್ಯಂಡ್ ಇವಾಗಿರೋ ಕ್ರೈಸಸ್ಗೆ ದಿಸ್ ಬಿಕಮ್ಸ್ ದಿ ಬೆಸ್ಟ್ ಆಲ್ಟರ್ನೇಟ್. ಈಗಾಗಲೇ ನಾವು ನೋಡಿದ್ದೀವಿ, ಸುಮಾರು ಹೋಟೆಲ್ಸು ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಎಲ್ಪಿಜಿ ಇಲ್ಲ ಅಂತ. ಅವ್ರ ಹತ್ರ ಎಲೆಕ್ಟ್ರಿಸಿಟಿ ಇದ್ರೆ ಸಾಕು, ಇದನ್ನ ಪ್ಲಗ್ ಅಂಡ್ ಪ್ಲೇ ಮಾಡಲ್ನಲ್ಲೇ ಇದೆ, ತಗೊಂಡು ಪ್ಲಗ್ ಮಾಡ್ಕೊಂಡು ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು. ಹೌದು, ಸೋರ್ಸ್ ಆಫ್ ಎನರ್ಜಿ ಒಂದು ಬೇಕೇ ಬೇಕು. ಎಲೆಕ್ಟ್ರಿಸಿಟಿ, ಎಸ್. ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಮಿನಿಮಮ್ 30 ಲೀಟರ್ ಸ್ಟಾರ್ಟ್ ಹಾಕೊಂಡು ನಮ್ಮ ಹತ್ರ 500 ಲೀಟರ್ ವರ್ಗು ಇದೆ. ಡೊಮೆಸ್ಟಿಕ್ ಮಾಡಲ್ಲ, ನಾವು ಕಮರ್ಷಿಯಲ್ ನಲ್ಲಿ ಇದ್ದೀವಿ. ಚಿಕ್ಕದು ಡೊಮೆಸ್ಟಿಕ್ ಸುಮಾರು ಪ್ಲೇಸ್ ಸರ್. ಫ್ಯಾಮಿಲಿ ಯೂಸ್ ನಾವು ಮಾಡ್ತಾ ಇಲ್ಲ, ನಾವು ಮ್ಯಾನುಫ್ಯಾಕ್ಚರ್ ಓನ್ಲಿ ಕಮರ್ಷಿಯಲ್ ನಾವು ಮಾಡ್ತಾ ಇದ್ದೀವಿ. ಬಟ್ ಈ ಟೆಕ್ನಾಲಜಿ ಕ್ಯಾಂಟೀನ್ಸು, ಹೋಟೆಲ್ಸು, ಹಾಸ್ಟೆಲ್ಸು, ಚೌಲ್ಟ್ರೀಸು ಎಸ್ಪೆಷಲಿ ಮಿನಿಮಮ್ ನಮ್ದು 40,000 ಇಂದ ಹಿಡ್ಕೊಂಡು 5 lakhs ಇದೆ. ಕನ್ಸಂಪ್ಷನ್ ಅದೇ ಎಲೆಕ್ಟ್ರಿಸಿಟಿಗೆ ಎಲ್ಪಿಜಿ ಕಂಪೇರ್ ಮಾಡಿದ್ರೆ ನಿಮಗೆ ಇಂಡಕ್ಷನ್ 60% ಚೀಪರ್ ಆಗುತ್ತೆ. ಇವಾಗ ಎಲ್ಪಿಜಿ ನಾವು ಬರ್ನ್ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ. ಸೊ 1 kg ಎಲ್ಪಿಜಿ ಉಳಿಸಿದಾಗ ಹೆಚ್ಚು ಕಮ್ಮಿ 2.9 kg ಆಫ್ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಹೋಗ್ತಾ ಇದೆ. ಇದರಲ್ಲಿ ಯಾವುದೇ ರೀತಿ ಬೆಂಕಿ ಇಲ್ಲ. ಅದರಿಂದ ನಿಮಗೆ ಪರಿಸರಕ್ಕೆ ಏನು ತೊಂದರೆ ಆಗಲ್ಲ. ಮ್ಯಾನುಫ್ಯಾಕ್ಚರರ್ ನಾವು ಒಬ್ಬರೇ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ಅಂತ, ಬಟ್ ಚೈನಾ ಅಂತ ಬೇರೆ ಕಂಟ್ರಿಯಿಂದ ಕಾಮನ್ ಮಾಡೋರು ಇದ್ದಾರೆ. ಬಟ್ ಆಸ್ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ ನಾವು ಸುಮಾರು PSUs ಗೌರವ ಭಾರತ್ ಟ್ರೈನ್ಸ್ಗೆಲ್ಲ ಇನ್ಸ್ಟಾಲ್ ಮಾಡಿದ್ದೀವಿ. 17 ಗೌರವ ಭಾರತ್ ಟ್ರೈನ್ಸ್ ಅಲ್ಲಿ ನಮ್ದು ಇಂಡಕ್ಷನ್ಸ್ ಕರೆಂಟ್ಲಿ ರನ್ನಿಂಗ್ ಇದೆ. ಮೋರ್ ಆಫ್ ಅವೇರ್ನೆಸ್. ಯಾಕಂದ್ರೆ ಸುಮಾರು ಜನಕ್ಕೆ ಇನ್ನೂ ಅದು ಗೊತ್ತಿರಲಿಲ್ಲ. ಈಗಲೂ ನಮ್ಮ ಫ್ಯಾಕ್ಟ್ರಿನಲ್ಲಿ ಟ್ರಯಲ್ಸ್ಗೆ ಬೆಂಗಳೂರು ಹೋಟೆಲ್ಸ್ ಅವರೆಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಟ್ರಯಲ್ ಎಕ್ವಿಪ್ಮೆಂಟ್ಸ್ ಇದೆ, ಬಂದು ಟ್ರಯಲ್ ನೋಡಿ ಅಂತೀವಿ. ಸುಮಾರು ಜನಕ್ಕೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ.
ಇದರಲ್ಲಿ ಎಲ್ಲ ಅಡಿಗೆ ಮಾಡೋಕ್ಕಾಗತ್ತೆ ಅಂತ ಅದಕ್ಕೆ ಅಲ್ಲಿ ಟ್ರಯಲ್ ಕೊಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ 2024ರಲ್ಲಿ ನಾವು 123 ಅಡಿ ದೋಸೆ ಮಾಡಿ ವರ್ಲ್ಡ್ ರೆಕಾರ್ಡ್ ಹೋಲ್ಡ್ ಮಾಡ್ತಾ ಇದ್ದೀವಿ. 123 ಅಡಿ ಇಲ್ಲ, ನಮ್ಗೆ ಅಷ್ಟು 126 ಅಡಿ ಹೆಂಚ್ ಮಾಡಿದ್ವಿ. 126 ಅಡಿ ಹೆಂಚ್ ಮಾಡಿದ್ವಿ, 123 ಅಡಿ ದೋಸೆ ಮಾಡಿ ಅದು ವರ್ಲ್ಡ್ ರೆಕಾರ್ಡ್ ಮಾಡಬೇಕು. ನಾವು ಇಂಕ್ವೈರಿ ಮಾಡಿ ಎಕ್ವಿಪ್ಮೆಂಟ್ ಎಲ್ಲ ನಮ್ದೇ, ನಾವೇ ಮಾಡಿ. ಅಡಿಗೆ ಮಾಡಕ್ಕೆ ಇಲ್ಲಿ ಯಶವಂತಪುರದಲ್ಲಿ ಕಂಪನೀಸ್ ಹೆಸರು ಹೇಳ್ಬೋದಾ? ಟೊಯೋಟಾ, ಹಾಂಡಾ, ಟಿವಿಎಸ್, ಹುಂಡೈ, ಲಾಯ್ಡ್ಸ್ ಮೆಟಲ್, ಸುಮಾರು ಸಾಫ್ಟ್ವೇರ್ ಕಂಪನೀಸ್, ಏರ್ಪೋರ್ಟ್ಸ್. ಆಮೇಲೆ ಇದು ಸೋಲಾರ್ ಪವರ್ ಇಂದ ರನ್ ಮಾಡೋ, ಸೋಲಾರ್ PV ಪ್ಯಾನಲ್ಸ್ ಹಾಕೊಂಡು ರನ್ ಮಾಡೋದ್ರಿಂದ ನಾವು ಡಿಪೆಂಡೆಂಟ್ ಆಗೋದು ಬೇಕಾಗಿಲ್ಲ, ರನ್ ಮಾಡ್ಕೋಬಹುದು. ಇವಾಗ ಟೊಯೋಟಾನಲ್ಲಿ ನಾವು ಹಾಗೆ ರನ್ ಮಾಡ್ತಾ ಇದ್ದೀವಿ. ಇದು ಪಾಕೆಟ್ ಫ್ರೆಂಡ್ಲಿ, ಎಕೋ ಫ್ರೆಂಡ್ಲಿ ಅಷ್ಟೇ ಅಲ್ಲ, ಫಾರ್ಮರ್ಸ್ ಫ್ರೆಂಡ್ಲಿ ಕೂಡ. ಇವತ್ತು ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತಾ ಇರೋ ರೈತರ ಕರೆಂಟಿಗೆ ಬೇಡಿಕೆ ಕೂಡ ಬರುತ್ತೆ. ಕರೆಕ್ಟ್. ಹಾಗಾಗಿ ಮೂರು ವಿನ್-ವಿನ್ ಸಿಚುಯೇಷನ್, ಎಲ್ಲರದ್ದು ವಿನ್-ವಿನ್ ಸಿಚುಯೇಷನ್. ಅದಕ್ಕೆ ಇವಾಗ ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ಗೂ ಫೈನಾನ್ಸ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡ್ಕೊಡ್ತೀವಿ. ಇದರಲ್ಲಿ 18% GST ಇದೆ. GST ಏನಾದ್ರು ಕಮ್ಮಿ ಮಾಡಿದ್ರೆ ಅಥವಾ ಇದು 0 ಮಾಡಿದ್ರೆ ತಗೊಳ್ಳೋರ್ಗೆ ಇನ್ನೂ ಅನುಕೂಲ ಆಗುತ್ತೆ. ಆಮೇಲೆ ಬೇಡಿಕೆನೂ ಜಾಸ್ತಿ ಆಗುತ್ತೆ. ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಇನ್ನೂ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು, ಯಾಕಂದ್ರೆ ಒಬ್ಬರೇ ಎಲ್ಲ ಕೇಟರ್ ಮಾಡೋಕ್ಕಾಗಲ್ಲ. ಸೊ ಇವನ್ ಇಂಡಿಯನ್ ಎಂಟರ್ಪ್ರಿನರ್ಸ್ ಕ್ಯಾನ್ ಕಮ್ ಅಪ್ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇನ್ ಬಿಗರ್ ವೇ. ಈಗ ಇವನ್ ಕಿಚನ್ಸ್ ಅಲ್ಲಿ ಅಡಿಗೆ ಮಾಡ್ಬೇಕಂದ್ರೆ ಅಲ್ಲಿ ಕಿಚನ್ ಸ್ಟಾಫ್ ಎಲ್ಲ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಇನ್ಹೇಲ್ ಮಾಡಿ ಅವ್ರ ಹೆಲ್ತ್ ಅಪ್ಸೆಟ್ಸ್ ಸುಮಾರು ಆಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್, ನಾನು ಸುಮಾರು 5 ವರ್ಷ R&D ನಲ್ಲಿದೆ. ಆವಾಗ ನಾನು ಹೋಟೆಲ್ ಇಂಡಸ್ಟ್ರೀಸ್ ಹೋಗಿ ನೋಡ್ತಾ ಇದ್ದೆ. ಒಂದು ಅಡಿಗೆ ಮನೆಯಲ್ಲಿ ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಒಂದು 6 ರಿಂದ 7 ಇದ್ದಾರೆ ಅಂದ್ರೆ ಅವ್ರಿಗೆ ಮೈಗ್ರೇನ್ ಪ್ರಾಬ್ಲಮ್, ಬ್ರಾಂಕಿಟಿಸ್ ಪ್ರಾಬ್ಲಮ್ ಎಲ್ಲ ಇದ್ದಿದೆ. ರೆಸ್ಪಿರೇಟರಿ ಡಿಸಾರ್ಡರ್ ಬರುತ್ತೆ ಬಿಕಾಸ್ ಕಾರ್ಬನ್ ಇನ್ಹೇಲ್ ಮಾಡ್ತಾರೆ. ಬಟ್ ಈ ಪರ್ಟಿಕ್ಯುಲರ್ ಟೆಕ್ನಾಲಜಿಯಲ್ಲಿ ಏನ್ ಬೆಂಕಿನೇ ಇಲ್ಲ, ಅದರಿಂದ ಯಾವುದೇ ರೀತಿ ಹೆಲ್ತ್ ಹಜಾರ್ಡ್ಸ್ ಇಲ್ಲ. ಸೊ ಇಲ್ಲಿ ಆಸ್ ಅ ಓನರ್ ನಿಮಗೆ ಎಕನಾಮಿಕ್ಸ್ ವರ್ಕೌಟ್ ಆಗುತ್ತೆ. ಆಸ್ ಅ ಸಿಟಿಸನ್ ನೀವು ಎಕೋ ಫ್ರೆಂಡ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ. ಟು ಯರ್ ಎಂಪ್ಲಾಯಿ ಯು ಆರ್ ಮೇಕಿಂಗ್ ದಮ್ ವರ್ಕ್ ಇನ್ ಅ ಹೆಲ್ದಿ ಎನ್ವೈರನ್ಮೆಂಟ್. ಲಿಮಿಟೇಷನ್ಸ್ ಅಂದ್ರೆ ಇದರಲ್ಲಿ ನಾವು ಸ್ಟೀಲ್ ಪಾತ್ರೆ ಮಾತ್ರ ಉಪಯೋಗಿಸಬೇಕು, ಮೆಟಲ್ ಇದರಲ್ಲಿ ಸ್ಟೀಲ್ ಮಾತ್ರ ಬಳಸಬೇಕಾಗಿರುತ್ತೆ. ಇಲ್ಲ ಸರ್, ಟೆಕ್ನಾಲಜಿ ಸಪೋರ್ಟ್ ಮಾಡಲ್ಲ ಬೇರೆ ಮೆಟಲ್ ಮಾಡಲ್ಲ. ಇದು ಫೆರಸ್ ಕಂಟೆಂಟ್ ಇರಲೇಬೇಕು. ಸರ್, ಈಗ ಸ್ಟೀಲ್ ಮಾತ್ರ ಹೌದು ಮಾತ್ರ ಬೇರೆ ಇತ್ತು, ಬಾಟಮ್ ಸ್ಟೀಲ್ ಇದಾಗುತ್ತೆ. ಆಗುತ್ತೆ. ಇವತ್ತು ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಎಲ್ಲ ನಿಮಗೆ ಸಿಕ್ಕಾಪಟ್ಟೆ ಸೌಲಭ್ಯ ಕೊಡ್ತಾ ಇದ್ದಾರೆ ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಂಡು. ಸೊ ಸೋಲಾರ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಬೇರೆ ಅವಶ್ಯಕತೆ, LPG ಅವಶ್ಯಕತೆನೇ ಇಲ್ಲ. ಸೂರ್ಯಘರ ಇದೆಯಲ್ಲ, ಸೂರ್ಯಘರ ಯೋಜನೆಯಲ್ಲಿ ಮನೆಗೆ ಹಾಕಬಹುದು. ಅದೇ ಇಂಡಸ್ಟ್ರೀಸ್ಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಸೋಲಾರ್ ಸಪೋರ್ಟ್ ಮಾಡ್ತಾರೆ. ಹೌದು, ಗ್ರಿಡ್ಗೆ ವಾಪಸ್ ಕೊಡ್ಬೋದು. ಇಲ್ಲ ನಾವು ಬಳಸ್ಕೊಂಡ್ರು ದಾಬಸ್ಪೇಟೆ. It is in huge numbers, sir. Yeah, because of the crisis, it is in huge numbers. One, at the same time, people have started thinking, let us also have an alternate source. So down line, it will go hybrid. Artha electric induction producer, artha LPG go. Across India, sir. We have 4,000 plus clients across India. Across India, and we provide service on site. GST Yes. Zero. ಎಲ್ಲ ಈಸಿಯಾಗ 18% GST ಇರೋದು ಅದನ್ನ ಕಮ್ಮಿ ಮಾಡಿಬಿಟ್ರೆ ಎಲ್ಲರಿಗೂ ತಗೊಳ್ಳೋದು ಬೇಡಿಕೆ ಈಸಿಯಾಗಿ ಇರುತ್ತೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಉಳಿಯುತ್ತಲ್ಲ ಸರ್, ಹೌದು. ಇಂಪೋರ್ಟ್ ಮಾಡ್ಕೊಳ್ಳೋಕೆ ಫಾರಿನ್ ಕರೆನ್ಸಿ ಇವತ್ತು ಎಷ್ಟು ಒದ್ದಾಡ್ತಾ ಇದೀವಿ, ಅದು ಇಲ್ಲ. ದೇಶದ್ದು ಕೂಡ ವಿದೇಶಿ ವಿನಿಮಯದ ಇದು ಉಳಿಯುತ್ತೆ. ನಿಮ್ಮ ಬಿಡೋದ್ರ ಮುಖಾಂತರ ದೇಶಕ್ಕೂ ಲಾಭ. ಅಟ್ ದ ಸೇಮ್ ಟೈಮ್ ಇವತ್ತು ನಮ್ಮ ಹತ್ರ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅಬಿಂಡೆನ್ಸ್ ಇದೆ. ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಇಲ್ಲ. ವೇ ಬ್ಯಾಕ್ 10-12 years ಇಂದ ಎಲ್ಲ ದೇರ್ ವಾಸ್ ಶಾರ್ಟೇಜ್ ಆಫ್ ಎಲೆಕ್ಟ್ರಿಸಿಟಿ. ಇವತ್ತು ಅಬಿಂಡೆನ್ಸ್ ಇದೆ ನಮ್ಮ ಹತ್ರ. ಆಮೇಲೆ ನಾವು ಪ್ರೊಡ್ಯೂಸ್ ಮಾಡ್ಕೋಬಹುದು. ಮನೆ ಮೇಲೆ ಇಲ್ಲ, ಕಾರ್ಖಾನೆ ಮೇಲೆ, ಫ್ಯಾಕ್ಟ್ರೀಸ್ ಮೇಲೆ ನಾವೇ ಪ್ರೊಡ್ಯೂಸ್ ಮಾಡ್ಕೋಬಹುದು. ಸ್ಕೂಲು, ಚೌಲ್ಟ್ರಿ, ಸ್ವಲ್ಪ ದಿವಸ ಹೋದ್ರೆ ವೆಹಿಕಲ್ ರೂಫ್ಗಳೆಲ್ಲ ಬಂದ್ಬಿಡುತ್ತೆ. ಹೌದು ಸರ್. ಲಾರ್ಡ್ ಮ್ಯಾನ್ ಅಂದ್ರೆ ಇದು ಅಪ್ಪಟ ಕರ್ನಾಟಕ ಕಂಪನಿ. ಇದು ಲಾರ್ಡ್ ಮಂಜುನಾಥ ಇನ್ ಶಾರ್ಟ್. ವೆರಿ ಗುಡ್. LOR ಫ್ರಮ್ ಲಾರ್ಡ್, MAN ಫ್ರಮ್ ಮಂಜುನಾಥ್ ಅಂತ ಲಾರ್ಡ್ ಮಂಜುನಾಥ ಅಂತ ಮಾಡಿ.
ಓಕೆ, ಇಂಡಿಜಿಯಸ್ ಮಾಡ್ತಾ ಇದ್ದೀರಾ, ಹೌದು. ಒಳ್ಳೇದಾಗಲಿ. Thank you. ಭಾರತದ ಮೊಟ್ಟ ಮೊದಲ ತಯಾರಕ ಸರ್ ಇದು ಆ ಹೆಮ್ಮೆ ನಮಗೂ ಇದೆ ಕನ್ನಡಿಗರಿಗೆ. ಥ್ಯಾಂಕ್ ಯು ಸರ್. ಚಂದ್ರ ಇದ್ರಲ್ಲ ಕಂಪಲ್ಸರಿ. ಈ ಚೌಲ್ಟ್ರಿ ಆಮೇಲೆ ಸ್ಕೂಲ್ಸು ಎಲ್ಲೆಲ್ಲಿ ಮಕ್ಕಳು ಫೀಡ್ ಮಾಡ್ತಾರೆ ಅಂತ ಕಡೆ ಎಲ್ಲ ಇವಾಗ LPG ತೆಗೆದು ಇದನ್ನ ಕಟಾಯ ಮಾಡ್ಬೋದು ಸರ್ಕಾರ. ಇದನ್ನ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲೆಲ್ಲ ನಮಗೆ ಸುಮಾರು ಉಳಿಯುತ್ತೆ, LPGಗಳು ಉಳಿಯುತ್ತೆ. ಗೌರ್ಮೆಂಟ್ ಸ್ಕೂಲ್ಸು, ಕಾಲೇಜಸ್ಸು, ಇನ್ಸ್ಟಿಟ್ಯೂಷನ್ಸ್ ಇಂಥ ಕಡೆ ಇವಾಗ ಅವ್ರು ಹೆಂಗಿದ್ರು ರೂಫ್ ಟಾಪ್ ಇರುತ್ತೆ, ಸೋಲಾರ್ ಹಾಕೊಂಡು ಇಂಡಕ್ಷನ್ ಬಳಸ್ಕೊಂಡ್ಬಿಟ್ರೆ ಡೆಫಿನೆಟ್ ಆಗಿ ಅವ್ರು LPG ಇಂದ ಆಚೆ ಬರ್ಬೋದು. ಅಲ್ಲ, ಈಗ PNG ನ ಕೆಲವು ಕಡೆ ಕಂಪಲ್ಸರಿ ಮಾಡ್ತಾ ಇದ್ದಾರೆ, PNG ತರನೇ ಇದನ್ನು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಹೌದು, PNG ಅಂತ ಇದನ್ನು ಇನ್ಕ್ಲೂಡ್ ಮಾಡ್ಕೋಬಹುದು. ಆಮೇಲೆ ಅವೈಲೇಬಲ್ ಇದೆ, ರೂಫ್ ಟಾಪ್ ಎಲ್ಲಾ ಕಡೆನೂ ಅವೈಲೇಬಲ್ ಇದೆ. ಅಲ್ಲಿಗೆ ನಾವು ಸೋಲಾರ್ ಕನ್ವರ್ಟ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಈಗ ನಾವು ರೀಸೆಂಟ್ ಆಗಿ ನೋಡಿದ್ವಿ ಸುಮಾರು ಹಾಸ್ಟೆಲ್ಸ್ ಇಂದ, ಆಮೇಲೆ ಅನಾಥಾಶ್ರಮದಿಂದ, ಆಶ್ರಮದಿಂದ ಊಟ ಕೊಡಕ್ಕೆ ಆಗ್ತಿಲ್ಲ, ಹೆಂಗಾದ್ರೂ ಒಂದಾದ್ರೂ ಕೊಡಿ ಅಂತ ಬಂದು ಕೇಳ್ಕೊಂಡಿದ್ದಾರೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಸಪೋರ್ಟ್ ಆಸ್ ಫಾರ್ as ಪಾಸಿಬಲ್. ಮತ್ತೆ ನಿಮ್ಮ ಎಕ್ಸ್ಪಾನ್ಷನ್ ಪ್ಲಾನಿಂಗ್ಸ್ ಈ ವರ್ಷದಲ್ಲಿ ಈ ವರ್ಷದ್ದು ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಮೋರ್ ಆಫೀಸಸ್ ಅಂಡ್ ಇನ್ಕ್ರೀಸ್ ದಿ ಪ್ರೊಡಕ್ಷನ್ ಕೆಪಾಸಿಟೀಸ್. ಮ್ಯಾಕ್ಸಿಮಮ್ ಇನ್ಕ್ರೀಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮದು ಜಾಗ ಎಷ್ಟು ಬೇಕಾಗುತ್ತೆ ಸರ್ ಈ ಪ್ರಾಡಕ್ಟ್ ಮೇಡಮ್, ಒಂದು 30 kg ಅಡಿಗೆ ಮಾಡುವಂಥದ್ದು ಬಂದ್ಬಿಟ್ಟು 1.5 ಅಡಿ 1.5 ಅಡಿ ಹೈಟ್ ಮೇಲೆ ಬರುತ್ತೆ. 1.5 ಅಡಿ ಹೈಟ್ ಮೇಲೆ ಇರುತ್ತೆ. ಅದ್ರಲ್ಲಿ 30 ಲೀಟರ್ 30 kg ವರೆಗೂ ಅಡಿಗೆ ಮಾಡ್ಬೋದು. ಹೌದು, ಈ ಸಣ್ಣ ಪುಟ್ಟ ದರ್ಶನಿ ಹೋಗೋದಕ್ಕೆಲ್ಲ ಅದು ಸಾಕಾಗ್ಯ. ಅದರಲ್ಲೇ ಅವರು ಅನ್ನ, ಸಾಂಬಾರ್, ರಸಂ, ಪಲ್ಯ ಎಲ್ಲ ಅದರಲ್ಲೇ ಮಾಡ್ತಾರೆ. ಬೇರೆ ಬೇರೆ ಕಡೆ ಹೆಚ್ಚು ಮಾಡಿಲ್ಲ. ಹೌದು, ಈ ಫೋಟೋಸ್ ಎಲ್ಲ ನಾವು ಇನ್ಸ್ಟಲೇಷನ್ ಸೈಟ್ ಇದೆ.